ವಿಜಯನಗರ BCN ವೈದ್ಯಕೀಯ ಕ್ಷೇಮಾಭಿವೃದ್ಧಿ ಸಂಘ BCN ವೆಲ್ಫೇರ್ ಅಸೋಸಿಯೇಷನ್ ಡಾಕ್ಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಈ ವತಿಯಿಂದ ನಾವು ಬಂದಿದ್ವಿ. ಇವತ್ತು ನಮ್ಮ ಅನೇಕ ವೈದ್ಯರುಗಳು, ಹಿರಿಯ ವೈದ್ಯರುಗಳು ಕಳೆದ 30-40 ವರ್ಷಗಳಿಂದ ಈ ಒಂದು ವೈದ್ಯಕೀಯ ರಂಗದಲ್ಲಿದ್ದು ಜನರ ಸೇವೆ ರೀತಿಯಲ್ಲಿ ಸೇವೆ ಮಾಡಿಕೊಂಡು ಬಂದಿರತಕ್ಕಂಥವ್ರು. ಆದರೆ ಈಗ ನಡೆತಕ್ಕಂಥ ಘಟನೆ ಬಗ್ಗೆ ತಮಗೆ ಎಲ್ಲ ಅರಿವಾಗಿದೆ. ಏನು ಇವತ್ತು ಕೋಲ್ಕತ್ತಾದಲ್ಲಿ ನಡೆದಂಥ ಒಂದು ಹೇಯ ಕೃತ್ಯ ಇದೆ, ಒಬ್ಬ ವೈದ್ಯ ಮೇಲೆ ಅದು ನಿಜಕ್ಕೂ ಒಂದು ಅಮಾನೀಯವಾಗಿದೆ. ಜನರು ಇವತ್ತು ಎಚ್ಚರಿಕೊಳ್ಳಬೇಕು. ವಿಶೇಷವಾಗಿ ವೈದ್ಯರು ಏನು ಹಗಲು ರಾತ್ರಿ ಅನ್ನೋದೇ ತಮ್ಮ ಸೇವೆ ಮಾಡ್ತಾಯಿದ್ದಾರೆ ಅಂಥ ವೈದ್ಯರಿಗೆ ತಾವು ಬಲ ತುಂಬಬೇಕಾದ್ರೆ, ಅವ್ರಲ್ಲಿ ಆತ್ಮಸ್ಥೈರ್ಯ ತುಂಬಬೇಕಾದ್ರೆ, ಅವರಲ್ಲಿರ್ತಕ್ಕಂಥ ಒಂದು ಧೈರ್ಯ ತುಂಬಬೇಕಾದ್ರೆ ಇವತ್ತು ಮಾಧ್ಯಮ ಮಿತ್ರರು ಸಹಕಾರ ಮಾಡೋಕ್ಕಾಗ್ತದೆ. ಜೊತೆಗೆ ಜನರು ವೈದ್ಯ ನಾರಾಯಣ ಹರಿ ಅಂತೇಳಿ ನೀವು ಹೇಳ್ತಾ ಇದ್ರಿ, ದೇವರ ಸಮಾನ ಬೇಡ, ಅಟ್ಲೀಸ್ಟ್ ನಿಮ್ಮ ಸಮಾನ ಇದ್ದೀವಿ, ನಿಮ್ಮ ಹಾಗೆ ನಾವು ಒಬ್ಬ ವ್ಯಕ್ತಿಗಳಾಗಿ ಕೆಲಸ ಮಾಡ್ತಾಯಿದ್ದೀವಿ, ನಿಮ್ಮ ಸೇವೆ ನಮ್ಮ ಧ್ಯೇಯ ಮಾಡ್ತಾಯಿದ್ದೀವಿ. ಹಾಗಾಗಿ ಇಂಥ ನಡೆದಕ್ಕಂಥ ಕೃತ್ಯ ಏನಿದೆ ಇದು ನಿಜಕ್ಕೂ ಹೇಯವಾದ ಕೃತ್ಯ. ಇದನ್ನು ನಾವೆಲ್ಲ BCN ಡಾಕ್ಟರ್ಸ್ ಅಸೋಸಿಯೇಷನ್ನಿಂದ ತೀವ್ರವಾಗಿ ಖಂಡಿಸ್ತೀವಿ. ಈ ಘಟನೆ ನಡೆದಂಥ ಅನೇಕ ಶಕ್ತಿಗಳೇನಿದೆ, ಹಿಂದೆ ಇರತಕ್ಕಂಥ ಶಕ್ತಿಗಳಿಗೆ ತಕ್ಷಣವೇ ಶಿಕ್ಷೆ ಆಗಬೇಕು. ಅದು ನಿಧಾನ ಆಗಬಾರ್ದು. ಜಸ್ಟಿಸ್ ಡಿಲೇಡ್ ಆ್ಯಂಡ್ ಜಸ್ಟ್ ಡಿಲೇಡ್ ಅನ್ನೋ ಆ ರೀತಿಯಲ್ಲಿ ಆಗಬಾರ್ದು. ಆದಷ್ಟು ಬೇಗ ಅವ್ರಿಗೆ ತೀರ್ಪನ್ನು ಪ್ರಕಟಿಸಿ ಅವ್ರನ್ನ ಶಿಕ್ಷೆ ಕೊಟ್ಟ ಮೂಲಕ ಈ ಒಂದು ಇಂಥ ಕೃತ್ಯಗಳು ಮತ್ತೆ ನಡೀಬಾರ್ದು. ವಿಶೇಷವಾಗಿ ವೈದ್ಯರುಗಳಿಗೆ ಒಂದು ಶಕ್ತಿಯನ್ನು ತುಂಬಿದ್ರೆ, ಇವತ್ತೇನು ಬಲವ ತುಂಬಿದ್ರೆ ಕಾನೂನು ಮೂಲಕವಾಗಿರ್ಬೋದು, ಅಥವಾ ನೈತಿಕವಾಗಿರ್ಬೋದು, ಅಥವಾ ರಾಜಕೀಯವಾಗಿರ್ಬೋದು, ಅಥವಾ ಬೇರೆ ಸಾಮಾಜಿಕವಾಗಿರೋ ನೀವು ಸಹಕಾರ ತುಂಬಿದ್ರೆ ನಿಜಕ್ಕೂ ವೈದ್ಯರು ನಿಮ್ಮ ಮಿತ್ರರು, ನಿಮ್ಮ ಸೇವೆನ ಖಂಡಿತ ಮಾಡ್ತೀವಿ. ಆ ನಿಟ್ಟಲ್ಲಿ ನಾವೆಲ್ಲರೂ ಒಂದಾಗಿದ್ವಿ. ವೈದಿಕರೊಂದಿಗೆ ನೀವೆಲ್ಲರೂ ಇಂಥ ಸಹಕಾರ ಮಾಡಿ ಮುಂದೆ ಬರ್ತಕ್ಕಂಥ ಇಂಥ ಕೆಟ್ಟ ಯಾವುದೇ ಬರದ ಹಾಗೆ ಅವ್ರನ್ನ ನೋಡಿಕೊಳ್ಳೋದ್ರ ಮೂಲಕ ಅವರಲ್ಲಿ ಮನಸ್ಥೈರ್ಯ ತುಂಬಬೇಕು, ಧೈರ್ಯ ತುಂಬಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊತಾ ಇದ್ದೀವಿ.